जय मंगलम जय नमः पार्वती शिव हर हर महादेव। सद्गुरुनाथ महाराज की जय। सकल साधु संत महाराज की जय। जय मंगलम जय नमः पार्वती शिव हर हर महादेव। हर गुरुर्ब्रह्मा गुरुर्विष्णु गुरुदेवो महेश्वरा गुरवे साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಪ್ರಾತಸ್ಮರಣೆಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜೂನ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿ ಮುನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ಇಲ್ಲಿ ಆ ವಿಷಯ ಏನು ಅಂತ ಕೇಳಿದರೆ ಎಡೆಯಾಡುವ ತಿ ಚಪಲ ಚಿತ್ತವನು ಚಪಲತೆ ಚಿತ್ತವನು ವಿಷಯದೊಳೆಡೆಯಾಡುವತಿ ಚಪಲ ಚಿತ್ತವನು. ಶ್ರೀಮನ್ನಿಜಗುಣ ಶಿವಯೋಗಿಗಳವರು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ನೀತಿ ಕ್ರಿಯಾಸ್ಥಲ 6ನೇ ಪದ್ಯದಲ್ಲಿ ಹಿಡಿಕೊಂಡು ಬಂದಾರ ಪುಣ್ಯಾತ್ಮರೇ. ನಾ ಇಷ್ಟನ್ನೇ ತಗೊಂಡನಿ, ಮೊದಲೆದ್ದು ಬಿಟ್ಟನೆ ಅದನ್ನು. ತನಗಗನೀತ ವಿಷಯದೊಳೆಡೆಯಾಡುತ್ತೀ ತಡೆಯದಾಗದು ತನಗಗನೀತ ವಿಷಯದೊಳೆಡೆಯಾಡುವತಿ ಚಪಲ ಚಿತ್ತವನು ಅಂತ ಅವ್ರು ಹೇಳ್ಕೊಂಡು ಬಂದಾರ. ನಾ ವಿಷಯದೊಳೆಡೆಯಾಡುವತಿ ಚಪಲ ಚಿತ್ತವಪ್ಪ, ಚಪಲತೆ ಚಿತ್ತವನು ಅಂಥೇಳಿ ನಾ ತಗೊಂಡೇನೆ ಪುಣ್ಯಾತ್ಮರೇ. ಹಿಂಗಂದ್ರೆ ಏನ್ರಿ ನಮಗೆ ಗೊತ್ತಿಲ್ಲ. ವಿಷಯ ಅಂತಂದ್ರೆ ಇಲ್ಲೇ ವಿಷಯ ಅಂತಂದ್ರೆ 2 ಬರ್ತಾವ. ಒಂದು ಹೇಳೋದಕ್ಕೂ ವಿಷಯ ಅಂತ ಹೇಳ್ತಾರೆ, ವಿಷಯದ ಮೇಲೆ ಹೇಳ್ತಾರೆ, ಒತ್ತು ಒಂದು ಅಂತಾರೆ. ಇನ್ನೊಂದು ಈ ಚಿತ್ತ ಏನು ಮಾಡ್ತದಲ್ಲ ವಿಷಯದ ಮ್ಯಾಲೆ ಹೋಗ್ತದೆ. ಇದು ಒಂದರಲ್ಲಿ ಇರುವುದಲ್ಲ. ಇದು ಯಾವ್ಯಾವ ವಿಷಯಗಳದವಲ್ಲ ಎಲ್ಲ ಕಡೆ ಅಡ್ಡಾಡ್ತೈತಿದು. ಚಿತ್ತನ ತಕ್ಕಂಥ ಮನಸ್ಸು ಏನು ಮಾಡ್ತದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಜಪ ಮಾಡು ಮುಂದೆ ಜಪ ನೀ ಎನಿಸ್ಕೊತ ಕುಂಡ್ರು ನಾ ಎಕಡರ ಹುಕ್ಕನಂತದ. ನಿಂದ್ರುವುದಲ್ಲ ಇದು, ಒಂದತ್ತವದಲ್ಲಿ ನಿಂದ್ರುವುದಲ್ಲ ಇದು. ಯಾಕಂತ ಕೇಳಿದ್ರೆ ವಾಯು ಸಪ್ತ ಗುಣದಿಂದ ಇದು ಹುಟ್ಟಿರ್ತಕ್ಕಂಥ ಮನಸ್ಸಿದು. ಈ ಮನಸ್ಸು ಒಂದತ್ತವದಲ್ಲೇ ಒಟ್ಟ ನಿಂದ್ರಂಗಿಲ್ರಿ. ಇದು ಒಂದೇನ್ರೆ ಮಾತಾಡ್ತಿರ್ತೀವಿ ಮತ್ತೊಂದ್ರ ಮ್ಯಾಲೆ ಹೋಗಿರ್ತೈತಿ.
ಲಘು ಮಾಡಿ ಇಲ್ಲಿ ಒಂಚೂರು ದಿಲ್ಲಿ ಒಳಗಿನ ಸುದ್ದಿ ಮಾತಾಡಕತ್ತಿದ್ವಿ ಅಂದ್ರೆ ದಿಲ್ಲಿಗೆ ಹೋಗಿ ಬಿಟ್ಟಿರ್ತೈತಿ. ಅಷ್ಟ ವೇಗವಾದಂಥ ಇದು ಚಪಲ ಚುಪ್ತ, ಇದು ಮನಸ್ಸು ಭಾಳ ವೇಗ. ಏನು ಹೇಳ್ತೀನಿ ರೀ, ಹೊಸವಾಗಿ ಸೊಸಿ ಬಂದಿದ್ಲು, ಮಾವ ಪೂಜೆಯನ್ನು ಮಾಡಿಕೊಂಡು ಜಪವನ್ನು ಮಾಡುತ್ತಿದ್ರು. ಮಾಡುತ್ತಿರುವಾಗ ಹೊರಗಿಂದ ಒಬ್ಬರು ಕೇಳ್ಕೊತ ಬಂದರು. ಆ ಹೆಣ್ಮಗಳು ಕೆಲಸವನ್ನು ಮಾಡಿಕೋತ ಕೂತಿದ್ಲು ಹೊರಗೆ. ಸಾವುಕಾರ ಎಲ್ಲಿ ಹೋಗ್ಯಾರ್ರಿ ಅಂತ ಕೇಳಿದವ. ಬಂದ ಮನುಷ್ಯ ಕೇಳಿದಾಗ ಹೆಣ್ಮಗಳು ಏನೇನು ಬೇಕ್ರಿ, ನಮ್ಮ ಮಾವಾರಿ ಹೊಲಿಗೇರಿಗೆ ಹೋಗ್ಯಾರ್ರಿ, ಯಾಕೆ ಬಡ್ಡಿ ಉಸಲು ಮಾಡಕ್ಕೆ ಹೊಲಿಗೇರಿಗೆ ಹೋಗ್ಯಾರ್ರಿ ಅಂತ ಹೇಳಿದ್ಲಿಕ್ಕೆ. ಮಾವ ಅತ್ತಿಂದ ಎದ್ದು ಬಂದು ನೋಡಿ ಸಿಟ್ಟಿಗೆದ್ದು, ಅಲ್ಲ ನಾ ದೇವರ ಕೋಲಿ ಒಳಗೆ ಜಪವನ್ನು ಮಾಡಿಕೋತ ಕೂತನಿ, ನನ್ನ ಕೇಳಿದ್ರೆ ನಿಮ್ಮ ಮಾವ ಎಲ್ಲಿ ಹೋಗ್ಯಾರು ಅಂತ ಕೇಳಿದಾಗ ಹೊಲಿಗೇರಿಗೆ ಹೋಗ್ಯಾನಂತ ಹೇಳ್ತೀಯಲ್ಲ, ಎಷ್ಟು ಮೂರ್ಖಳಿದ್ದಿ ನೀನು. ಸೊಸೆನ ಬೈದ. ಆಕೆ ಅಂದ್ಲು, ಮಾವಾರ ನೀವು ಜಪವನ್ನು ಮಾಡ್ತಿದ್ರಿ, ಆದ್ರೆ ನಿಮ್ಮ ಚಿತ್ತ ಎಲ್ಲಿ ಹೋಗಿತ್ರಿ, ಹೊಲಿಗೇರಿಗೆ ಬಡ್ಡಿ ಉಸಲು ಮಾಡಕ್ಕೆ ಹೋಗಿತ್ರಿ ನಿಮ್ಮ ಮನಸ್ಸು, ಅದಕ್ಕೆ ಹೇಳೇನ್ರಿ ಅಂದ್ಲಿಕ್ಕೆ. ಅದಕ್ಕೆ ಕರೇನ ಇತ್ತು. ಯಾಕತ್ತ ಕೇಳಿದ್ರೆ ಪುಣ್ಯಾತ್ಮರೇ, ಮನಸ್ಸ ಮಾತು ಕೇಳಂಗಿಲ್ಲ. ಇದು ಸಣ್ಣ ಮಕ್ಕಳಿದ್ದಂಗಿದೆ. ಸಣ್ಣ ಮಕ್ಕಳು ಹಠ ಮಾಡಿ ಅಳ್ತಿರ್ತಾವ. ಇರ್ಲಿಕ್ಕೆ ನಾವೊಂದು ಕೆಲಸ ಮಾಡಿಸ್ಕೋಬೇಕಾಗಿತ್ತಂದ್ರೆ ಒಂದು ಹುಡುಗನ ಕಡೆಯಿಂದ ಅಂಗಡಿಗೆ ಹೋಗಿ, ನೋಡ್ತಮ್ಮ ಇದೊಂದು 10 ರೂಪಾಯಿ ಸಾಮಾನು ತೊಗೊಂಬ, ನಿನಗೊಂದು ರೂಪಾಯಿ ಪೇಪರ್ ಮಟ್ಟಿ ತೊಗೊಂಬ ಅಂದ್ರೆ ಅದು ಹುಡುಗಿಗೆ ಸಾಯ್ತೈತದ, ತಂದು ಕೊಡ್ತದ. ಮತ್ತು ಸಣ್ಣ ಮಗು ಒಳ್ಳಿಕ್ಕೆತ್ತಿತ್ತಂದ್ರೆ ಅದನ್ನು ಏನು ಮಾಡಿದ್ಲು ಅಂದ್ರೆ ಹಾಲು ಕುಡ್ಸೋಕ್ಕಾದ್ರೆ ಒಲ್ಲೆತ್ತದ, ನುಗ್ಗಿಸ್ತತಿ. ಹಿಂಗೆ ಹಾಲು ಬೇಡ ನನಗೆ, ಹಾಲು ಬೇಡ, ನುಗ್ಗಿಸ್ತೈತದ ಮಗು. ಏನು ಬೇಡ್ತತಿ, ತಾಯಿ ಮಲಿಯನ್ನು ಬೇಡ್ತತಿ. ಮಲೆ ಕುಡ್ಸಾಕತ್ತಾನ ಗಪ್ಪಕ್ಕೈತದ. ಅದರಂತೆ ಪುಣ್ಯಾತ್ಮರೇ, ಇಲ್ಲಿ ನಾವು ಮನುಷ್ಯಗೆ ಏನು ಹಚ್ಚಬೇಕಂದ್ರೆ ಒಂದು ಕೆಲಸವನ್ನು ಹಚ್ಚಬೇಕು. ಯಾವಾಗಲೂ ಇರ್ಲಿಕ್ಕೆ ನೆಂದ್ರದುಲಿದ ಹಿಂಗೆ ಹೋಗುದ, ಇದು ಹರಿದ ಅದು ನೀರಿನಂಗ ಗಾಳಿಯಂಗ ಹರ್ಕೋತನ ಹೋಗುದದ. ಅದಕ್ಕೆ ಶ್ರೀಮನ್ನಿಜಗುಣ ಶಿವಯೋಗಿಗಳವರು ಏನು ಹೇಳ್ಕೊಂಡು ಬಂದರು ಅಂತ ಕೇಳಿದ್ರೆ ಭಾಳ ರಂಭಿಸಿದ್ರು ಅವರು. ನೀನು ಭಾಳ ಚಲೋ ಅದಿಯಪ್ಪ, ಕೋಗಿಲದಿ, ಕೋಗಿಲೆ ಚಲ್ವ ಕೋಗಿಲೆ, ಜಾಣ ಕೋಗಿಲೆ, ಮುದ್ದು ಕೋಗಿಲೆ, ಹಿಂದೆ ತಪದೊಳು ಈಶ ನೊಂದಿರು ಕೋಗಿಲೆ, ಬೆಂದ ಕಾಮನ ಕೊಂದ ಕೋಗಿಲೆ. ಆ ಕೋಗಿಲಿ ಕೋಗಿಲ ಅಂಥೇಳಿ ಹೆಸರಿಡುವವರಾದರು. ಯಾರು? ಶ್ರೀಮನ್ನಿಜಗುಣ ಶಿವಯೋಗಿಗಳವರು. ನೀ ಕೋಗಿಲದಿಯಪ್ಪ, ನೀನು ಭಾಳ ಚಲೋ ಅದಿ ಅಂಥೇಳಿ ಅದಕ್ಕೆ ಕೋಗಿಲಕ್ಕೆ ಹೋಲಿಸಿರೋದನ್ನ ಮನಸ್ಸನ್ನು. ಯಾಕೆ ಇದು ನಿಂದ್ರಂಗಿಲ್ಲ, ಇದು ಹರಿದ ಮಾಡ್ತದ, ಅದಕ್ಕೆ ಇದನ್ನು ರಂಭಿಸ್ಬೇಕಂಥೇಳಿ ಕೋಗಿಲಕ್ಕೆ ಹೋಲಿಸಿದರು. ಹೀಗಿರುವಾಗ ಮತ್ತೇನು ಹೇಳ್ತಾರೋ ಶ್ರೀಮನ್ನಿಜಗುಣ ಶಿವಯೋಗಿಗಳವರು ಅಂತ ಕೇಳಿದ್ರೆ, ಧರೆಯ ನಂಜಿನಂತೆ ಸುರಳಲಬಹುದು,
ಇಡೀ ಪೃಥ್ವಿಯನ್ನೇ, ಎಷ್ಟು ಜಗತ್ತೈತಲ್ಲ ಅಷ್ಟ ಪೃಥ್ವಿಯನ್ನೇ ಚಾಪಿಯಂತೆ ಸುರಳಿ ಸುತ್ತಿ ಬಗಲಲ್ಲಿ ಹಿಡಿಯಬಹುದು. ಆದರೆ ಈ ಮನಸ್ಸನ್ನು ನಿಂದ್ರಿಸುವುದಾಗುವುದಿಲ್ಲ. ಸ್ಪಷ್ಟ ಹೇಳಿದ್ರು ಅವರು. ಜಗತ್ತಂದ್ರೆ ಏನು ತೊಡೆ ಐತೇನ್ರಿ? ಪೃಥ್ವಿ ಅಂದ್ರೆ ಚಾಪಿಯಂತೆ ಸುರುಳಿ ಸುತ್ತಿ ಬಗಲಲ್ಲಿ ಹಿಡಿಯಬಹುದು. ಆದರೆ ಮನಸ್ಸನ್ನು ನಿಂದ್ರಿಸುವುದು ನಮಗಾಗಂಗಿಲ್ಲ ಅಂತ ಹೇಳಿದರು. ಈ ಧರೆಯನ್ನು ಯಾರ ಚಾಪಿಯಂತೆ ಸುರುಳಿ ಸುತ್ತಿ ಬಗಲಲ್ಲಿ ಹಿಡಿದರು? ಪ್ರಶ್ನೆ ರೀ. ಯಾರು ಹಿಡಿದರು? ಹಿರಣ್ಯಕಶಪನ ತಮ್ಮನಾಗಿರತಕ್ಕಂಥ ಹಿರಣ್ಯಾಕ್ಷನು ಇಡೀ ಪೃಥ್ವಿಯನ್ನೇ ಚಾಪಿಯಂತೆ ಸುರುಳಿ ಸುತ್ತಿ ತನ್ನ ಬಗಲಲ್ಲಿ ಹಿಡಿದುಕೊಂಡ್ರತ್ರಿ. ಎಂತೆಂಥ ಸಾಮರ್ಥ್ಯವುಳ್ಳವರ್ರಿ. ಅವರು ನೋಡಿದರ ದೈತ್ಯರು. ಈಗ ನಿಮಗೆ ಯಾರಿಗಾರ ಅಕ್ಕೈತ್ರಿ? ನಾವು ಯಾರ ಸುತ್ತಾಕ ಹೋದ್ರೆ ಬರ್ತತ್ರಿ? ಸುತ್ತಾಕ ಬರಂಗಿಲ್ಲ. ಅಂಥ ದೈತ್ಯರಾಗಿರ್ತಕ್ಕಂಥ ಹಿರಣ್ಯಕಶಪನ ತಮ್ಮನಾಗಿರುವ ಹಿರಣ್ಯಾಕ್ಷರು ಈ ಚಾಪಿಯಂತೆ ಸುರುಳಿ ಸುತ್ತಿ ತಮ್ಮ ಬಗಲಲ್ಲಿ ಹಿಡಿದುಕೊಂಡ್ರ ಪುಣ್ಯಾತ್ಮರೇ. ಆದರೆ ಮನಸ್ಸು ನಿಂದ್ರಿಸುವುದಾಗುವುದಿಲ್ಲ ಹೇಳಿಬಿಟ್ರು. ಮನಸ್ಸು ನಮಗೆ ನಿಂದ್ರಿಸೋಕ್ಕಾಗಂಗಿಲ್ಲ. ಮೇರುಗಿರಿಯನ್ನು ಗಿರಿಯ ಅಂಗೂಲಿಯ ಕೊನೆಯ ಏಳಾನಲಹುದು. ಗಿರಿಯನ್ನು ಎತ್ತಬಹುದು. ಯಾಕ ಶ್ರೀಕೃಷ್ಣ ಪರಮಾತ್ಮ ಕಿರಿ ಬೆರಳಿನಿಂದ ಗಿರಿಯನ್ನು ಎತ್ತಿಲ್ಲವೇ? ಗಿರಿಯನ್ನು ಎತ್ತಬಹುದು. ಇನ್ನು ಮುಂದೆ ಶರದಿ ಒಮ್ಮೆ ಪಾನವ ಮಾಡಬಹುದು. ಶರದಿ ಅಂದರೆ ಸಮುದ್ರ. ಏನ್ರಿ? ಉಪ್ಪಿನ ನೀರವ. ಮೈಗೆ ಸ್ನಾನ ಮಾಡಿದ್ರೆ ಮೈ ಬಿಗದು ಬಿಡ್ತತಿ. ಉಪ್ಪಿನ ನೀರು ಹೆಂಗೆ ಕುಡಿಬಹುದು? ಉಪ್ಪಿನ ನೀರನ್ನು ಹೇಗೆ ಕುಡಿಬಹುದು ಅನ್ನಬಹುದು. ಯಾವ ಅಗತ್ಯ ಮಹರ್ಷಿಗಳು ಕುಡ್ದಾರವನು ಹೆಂಗತ್ತ ಕೇಳಿದರೆ, ಆ ಶಿಷ್ಯರು, ಅಗತ್ಯ ಮಹರ್ಷಿಗಳ ಶಿಷ್ಯರು ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು, ಗುರುಗಳ ಬಟ್ಟೆಯನ್ನು ತೆಗೆದುಕೊಂಡು ಪೂಜೆ ಸಾಮಗ್ರಿಯನ್ನು ತಿಕ್ಕೊಂಡು ಬರಬೇಕು. ಗುರುಗಳ ಬಟ್ಟೆಯನ್ನು ಸೆಳ್ಕೊಂಡು ಬರಬೇಕು ಅತ್ತ ಹೇಳಿ ಎರಡೂ ಅಕ್ಕದ ಅಂಥೇಳಿ ಸಮುದ್ರಕ್ಕೆ ಹೋದ್ರಿ ಅವರ ಶಿಷ್ಯರು. ಸಮುದ್ರಕ್ಕೆ ಹೋದ ತಕ್ಷಣ ಆ ಸಮುದ್ರದೊಳಗೆ ತೆರೆ ಬರ್ತಾವ ನೋಡ್ರಿ. ಒಂದಗನ ಒಂದು ತೆರೆ ಬರ್ತಾವತ್ತು, ಒಂದಗನ ಒಂದು ತೆರೆ. ಹೀಗೆ ಬರುತ್ತಿರುವಾಗ ಆ ತೆರೆಗೆ ಜೋರ ದೊಡ್ಡ ತೆರೆ ಬತ್ರಿ. ತೆರೆ ಬಂದದ್ದ ಆ ಪೂಜೆ ಸಾಮಗ್ರಿಯನ್ನು ತಗೊಂಡು, ಗುರುಗಳ ಬಟ್ಟೆ ಸೆಳೆದದ್ದನ್ನು ಇಟ್ಟದ್ದನ್ನು ತಗೊಂಡು ಹೋಗಿಬಿಡ್ತದೆ. ಆಗ ಶಿಷ್ಯರು ಏನು ಮಾಡಿದರು ಅಂತ ಕೇಳಿದ್ರೆ, ಹೇ ಸದ್ಗುರುನಾಥ,
ನಾವು ಬಟ್ಟೆ ಸೆಳಿಲಿಕ್ಕೆ ಪೂಜೆ ಸಾಮಗ್ರಿಗಳನ್ನು ತಿಕ್ಕೊಂಡು ಬರಲಿಕ್ಕೆ ಸಮುದ್ರಕ್ಕರೆ ಹೋಗಿದ್ದೀವ್ರಿ. ಅಲ್ಲಿ ದೊಡ್ಡ ತೆರೆ ಬಂದು ಅವನ್ನೆಲ್ಲ ನಡು ಓದತ್ರಿ, ಸಿಕ್ಕಿಲ್ಲ, ಸೆಳ್ಕೊಂಡು ಹೋಯ್ತು. ಎಷ್ಟು ಮಾತ್ರ ಗುರುವಿನ ಮುಂದಿಟ್ಟರು. ಹೇಳಿದರು, ಗುರುಗಳಂದರು ನಡೀರಿ ಅಂದರು. ನಡೀರಿ ಅಂದಾಗ ಸಮುದ್ರದ ನೀರನ್ನು 3 ಬಗ್ಸಿ ಒಳಗೆ ಬತ್ತು ಮಾಡಿಬಿಟ್ರತ್. ಆ ಸದ್ಗುರುನಾಥನಂತೇಳಿ ಎಂಥ ಸಾಮರ್ಥ್ಯ ಇರಬೇಕ್ರಿ. 3 ಬಗ್ಸಿ ಒಳಗೆ ಆ ಸಮುದ್ರದ ನೀರನ್ನು ಬತ್ತು ಮಾಡಿಬಿಟ್ರು. ಆಗ ಪೂಜೆ ಸಾಮಗ್ರಿ ಗುರುಗಳ ಬಟ್ಟೆ ತೆಗೆದುಕೊಂಡು ಬಂದರು. ಈ ಸಮುದ್ರದ ನೀರವನ್ನು ಕುಡಿಯಬಹುದು, ಬತ್ತ ಮಾಡಬಹುದು, ಆದರೆ ಈ ಮನವ ಕ್ಷಣ ಮಾತ್ರದಲ್ಲಿ ನಿಂದ್ರಿಸುವುದಾಗುವುದಿಲ್ಲ ಅಂತ ಹೇಳಿದ್ರೆ ಪುಣ್ಯಾತ್ಮರೇ. ಇದಕ್ಕೆ ಏನು ಹಚ್ಚಬೇಕಪ್ಪ ಅಂತ ಕೇಳಿದ್ರೆ ಮನುಷ್ಯಗೆ ಕೆಲಸ ಈ ಶಾಸ್ತ್ರ ಅಭ್ಯಾಸರ ಹಚ್ಚಬೇಕು. ಯಾಕಂದ್ರೆ ಗುರುಗಳ ಕಡೆ ಹೋಗಿ ತಮ್ಮ ಸ್ವರೂಪವನ್ನು ತಿಳ್ಕೊಂಡಾಕ ಹೋಗಿರ್ತಾರಲ್ಲ, ಅವ್ರಿಗೆ ಮಾತ್ರ ಇದು ನಡೀತೈತಿ. ಇನ್ನುಳಿದವರು ಎಲ್ಲರೂ ಹೋಗ್ತಾರೇನು ಗುರುಗಳ ಕಡೆ ಅಂದರೆ ಇಲ್ಲ. ಸಾಧಕ ಮನುಷ್ಯರಿರ್ತಾರಲ್ಲ, ಹೊಲದ ದಗದ ಮನೆ ದಗದ ಮಾಡ್ತಿರ್ತಾರೆ. ಅವ್ರಿಗೆ ಹೇಳಾಕತ್ತಿದ್ದು ಈ ಮಾತನ್ನು ನೋಡ್ರಿ ಪುಣ್ಯಾತ್ಮರೇ, ಮನುಷ್ಯಗೊಂದು ಕೆಲಸ ಹಚ್ಚರಿ, ನೀವು ಹರಿಬಿಡಬೇಡ್ರಿ. ಕೈಗಳ ಕೆಲಸ ಮಾಡ್ತಿರ್ತಾವ, ಕಾಲುಗಳು ಅಡ್ಡಾಡ್ತಿರ್ತಾವ. ಮನುಷ್ಯಗೊಂದು ಕೆಲಸ ಹಚ್ಚರಿ, ನೀವು ಭಕ್ರಿ ಮಾಡಿರಿ, ಕಸ ಹೊಡ್ರಿ, ಏನು ಬೇಕಾದ ಕೆಲಸ ಮಾಡಿರಿ, ಆದ್ರೆ ಮನುಷ್ಯಗೆ ಒಂದು ಕೆಲಸ ಹಚ್ಚಿಬಿಡ್ರಿ. ನೀವು ಹಾಡು ಬಂದರೆ ಹಾಡುತ್ತು ಬರ್ರಿ. ಹಾಡು ಬರಲಿಕ್ಕೆ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತೆ ಬರ್ರಿ. ಶಿವನಾಮ ಸ್ಮರಣೆಯ ಮಾಡಮನವೇ, ವಿವರಿಸಿ ಜ್ಞಾನವ ತಿಳಿಮನವೇ. ಅದಕ್ಕೇನು ಹೇಳ್ರಿ, ಎಲೆ ಮನಸ್ಸೇ ಶಿವನ ನಾಮಸ್ಮರಣೆ ಮಾಡು, ವಿವರಿಸಿ ಜ್ಞಾನವನ್ನು ತಿಳ್ಕೊಣಿ. ನಿನ್ನಲ್ಲಿರತಕ್ಕಂಥ ಅವಗುಣವನ್ನು ಅಳಿ ಆ ಪರಮಾತ್ಮನನ್ನು ತಿಳ್ಕೊ. ಈ ಮನುಷ್ಯಗೆ ಇದನ್ನು ಹೇಳಕ್ಕೆ ಹಚ್ಚರಿ ನೀವು. ಅಂದರೆ ಏನು ಮಾಡ್ತತಿ ಅಂದ್ರೆ ಅದು ನಿಂದ್ರಾಕ್ ಹತ್ತತಿ. ಈ ಕೆಲಸ ಒಂದು ಹಚ್ಚಿರಪ್ಪ ಅಂದ್ರೆ ಒಂದು ಕೆಲಸ ಬೇಕು ಅದಕ್ಕೆ. ಈ ಕೆಲಸ ಒಂದು ಹಚ್ಚಿದ್ರಿ ಅಂದರೆ ತಾನ ಮಾಡ್ತದ, ಅದು ತಾನ ಮಾಡ್ತದ. ದಿನ ಅಟ 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 ಈ ಕೆಲಸ ಹಚ್ಚರಿ ಅದಕ್ಕೆ. ನೀನು ಹಂಗೆ ಬಂದಿಲ್ಲ, ಪರಮಾತ್ಮನಿಗೆ ವಚನ ಕೊಟ್ಟು ಬಂದದೆ, ಆ ಪರಮಾತ್ಮನನ್ನು ತಿಳ್ಕೊ, ಶಿವನ ನಾಮಸ್ಮರಣೆ ಮಾಡು ಅಂಥೇಳಿ ಅವತ್ತರ ಜೊತೆಗೆ ಮಾತಾಡ್ರಿ. ನೀವು ಹೇಳೋದಕ್ಕೆ ನೀ ಕೇಳಲಿಕ್ಕೆ ಕಣ್ಣಿನ ಬಿಡಂಗಿಲ್ಲ, ನೀ ಕೇಳಬೇಕಂತ ಹೇಳೋದು. ಅದಕ್ಕೆ ಇದನ್ನು ಮಾಡಂಥೇಳಿ ಮನುಷ್ಯಗೆ ಕೆಲಸ ಹಚ್ಚಿದ್ರೆ ಅದೇನು ಮಾಡ್ತತೆ ಅಂದ್ರೆ ಒಂದಿಷ್ಟು ದಿನ ಅತ್ತಟೊಕ್ಕತೆ ಇತ್ತಟೊಕ್ಕತೆ ಕೆಲಸ ಹೇಳ್ಯಾರಂತ ಹೇಳಿ ಇದನ್ನು ಮಾಡ್ತತೆ. ಸಣ್ಣ ಹುಡುಗರತೆ ಮಾಡ್ತತದ. ಅದಕ್ಕೆ ಹಚ್ಚ್ರಿ ಕೆಲಸ. ಅದಕ್ಕೆ ಏನು ಹೇಳಿಕೊಂಡು ಬಂದರು ಶ್ರೀಮನ್ಯ ಜೀವನ ಶಿವಯೋಗಿಗಳವರಂದ್ರೆ, ವಿಷಯದೋಳೆಡೆ ಆಡುವತಿ ಚಪಲ ಚಿತ್ತವನು ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ಅದಕ್ಕೆ ನಾವು ಮನುಷ್ಯಗೆ ಒಂದು ಕೆಲಸ ಹಚ್ಚಿದೀವಪ್ಪ ಅಂತಂದ್ರೆ ಅದನ್ನು ಮಾಡಕ್ಕೆ ಹತ್ತತ್ತದು, ಅದನ್ನು ಹಚ್ಚಿಬಿಡೋದು. ಪರಮಾತ್ಮನ ನಾಮಸ್ಮರಣೆ ಮಾಡು 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 ಒತ್ತೆ ಹೇಳುವುದು. ಅದಕ್ಕೆ ಅಂದಾಗ ಮಾಡ್ತೈತದ. ಅದಕ್ಕೆ ಹಚ್ಚೆ ಬಿಟ್ಟರೆ ತಾನ ಮಾಡಕ್ಕೆ ಹತ್ತೈತದ. ಅದಕ್ಕೆ ಇದು ವಿಷಯದ ಮೇಲೆ ಹೋಗ್ಕತ್ ಪುಣ್ಯಾತ್ಮರಿ. ಹೋಗಿಬಿಡ್ಬೇಡ್ರಿ, ಪರಮಾತ್ಮನ ಗುಣಗಾನವನ್ನು ಮಾಡಕ್ಕೆ ಹಚ್ಚ್ರಿ.
ಎಲ್ಲಾರ ಶಾಸ್ತ್ರ ಕೇಳಿ ಬಂದಿದ್ರಂದ್ರೆ ಅದನ್ನು ಕಂಠಪಾಠ ಮಾಡಿರಿ, ತಿಳ್ಕೋರಿ. ತಿಳ್ಕೊಂಡು ನಾವು ಉದ್ಧಾರ ಆಗೋಣ ಅಂಥೇಳಿ 2 ತೊದಲು ನುಡಿಯನ್ನು ಸದ್ಗುರುನಾಥನ ಚರಣಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.